ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪನ್ನಪ್ಪ. ಲಾಸ್ಟ್ ವೀಕ್ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ಹೊಸದಾಗಿ ಲಾಂಚ್ ಆದ ವೆಹಿಕಲ್ಗಳ ಬಗ್ಗೆ ತಿಳ್ಕೊಂಡ್ರಿ. ಅಷ್ಟೇ ಅಲ್ಲ, ಮೈ ಪ್ಯಾಷನ್ನಲ್ಲಿ ಮಾಡಿಫೈ ಮಾಡಿರುವ ನಿಮ್ಮ ವೆಹಿಕಲ್ಗಳ ಬಗ್ಗೆ ಸಹ ತಿಳ್ಕೊಂಡ್ರಿ. ಹಾಗಾದರೆ ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷತೆ ಏನು ಎಲ್ಲವನ್ನು ತಿಳ್ಕೊಂಬರೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೆ ಮಹೇಂದ್ರದವರು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವಂಥ ಒಂದು ಪವರ್ಫುಲ್ ಸ್ಟನ್ನಿಂಗ್ ಡಿಸೈರಬಲ್ SUV ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೆಕ್ಸ್ಟನ್ ಪವರ್ಡ್ ಬೈ ಮಹೇಂದ್ರ. ರೆಕ್ಸ್ಟನ್ ಈ SUV ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೀಫ್ ಇದರ ಕಂಪನಿ ಬಗ್ಗೆ. ಆ್ಯಕ್ಚುಲ್ ಆಗಿ ರೆಕ್ಸ್ಟನ್ ಇದನ್ನು ಲಾಂಚ್ ಮಾಡಿದ್ದು ಸ್ಯಾನ್ಯನ್ ಕಂಪನಿ. ಈ ಸ್ಯಾನ್ಯನ್ ಕಂಪನಿ ಸೌತ್ ಕೊರಿಯಾದಲ್ಲಿ ಫೇಮಸ್ ಆಟೋಮೊಬೈಲ್ ಕಂಪನಿ. ಹಾಗಾಗಿ ಇವರು ಲಾಂಚ್ ಮಾಡಿರುವಂಥ ರೆಕ್ಸ್ಟನ್ನ ಇಂಡಿಯಾದಲ್ಲಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವರು ಇಂಪೋರ್ಟ್ ಮಾಡಿಕೊಂಡು ನಮ್ಮ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ನಮ್ಮ ಬೆಂಗಳೂರಲ್ಲಿ ನವೆಂಬರ್ 20th 2012ನಲ್ಲಿ ಈ SUVನ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಹೊಸದಾಗಿ ಲಾಂಚ್ ಆದಂಥ ಈ ರೆಕ್ಸ್ಟನ್ SUV ಫೀಚರ್ಸ್ ಏನೇನಿರ್ಬೋದು ಬನ್ನಿ ನೋಡ್ಕೊಂಬರೋಣ. ರೆಕ್ಸ್ಟನ್ ಆ್ಯಕ್ಚುಲ್ ಆಗಿ ಇದು ಲ್ಯಾಟಿನ್ ವರ್ಡ್. ಇದರ ಮೀನಿಂಗ್ ಏನು ಅಂತ ಹೇಳಿದರೆ ರಾಯಲ್. ಅದರ ಔಟ್ಲುಕ್ ಬಗ್ಗೆ ಹೇಳಬೇಕಾದ್ರೆ ಹೆಸರಿಗೆ ತಕ್ಕಾಗಿ ರಾಯಲ್ ಆಗಿದೆ, ಲಕ್ಸುರಿ ಆಗಿದೆ, ಮೋಸ್ಟ್ ಆಫ್ ಆಲ್ ಕಂಫರ್ಟೇಬಲ್ ಆಗಿದೆ. ಸೊ ಇದರ ಔಟ್ಲುಕ್ ಬಗ್ಗೆ ಹೇಳ್ತಾ ಇದೆ. ಔಟ್ಲುಕ್ ಅಂತ ಹೇಳಿದಾಗ ಇದು SUV ಆದ್ದರಿಂದ ಒಂದು ಅಗ್ರೆಸಿವ್ ಲುಕ್ ಕೊಟ್ಟಿದ್ದಾರೆ. ಸೊ ಹೇಳಬೇಕಾದ್ರೆ ಇದರಲ್ಲಿ ಕೊಟ್ಟಿರುವಂತಹ ಕ್ಲಾಸಿಕ್ ಕ್ರೋಮ್ ಗ್ರಿಲ್. ಹಾಗೆಯೇ ನಾನು ನಿಮ್ಗೆ ಆಗಲೇ ಹೇಳಿದೆ ಇದು ಸ್ಯಾನ್ಯೂಮ್ ಕಂಪನಿಯವರು ಲಾಂಚ್ ಮಾಡಿರೋ ವೆಹಿಕಲ್ ಅಂತ. ಹಾಗಾಗಿ ಅವ್ರದ್ದೇ ಲೋಗೋನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಇದರ ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳಬೇಕಾದ್ರೆ ಅಫ್ಕೋರ್ಸ್ ಇಟ್ ಇಸ್ ವೈಡರ್. ಇದರಲ್ಲಿ ಕೊಟ್ಟಿರೋ ಹೆಡ್ಲ್ಯಾಂಪ್ಸ್ ಯಾವುದು ಅಂತ ಹೇಳಿದರೆ ಪ್ರೊಜೆಕ್ಟೆಡ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಜೊತೆಗೆ LED ಇಂಡಿಕೇಟರ್ಸ ಕೊಟ್ಟಿದ್ದಾರೆ. ಹಾಗೆಯೇ ಇದು ನೋಡಲಿಕ್ಕೆ ನಮಗೆ ಈಗಲ್ ಐ ಶೇಪಲ್ಲಿದೆ. ಜೊತೆಗೆ ಇದರಲ್ಲಿ ಕೊಟ್ಟಿರುವಂತಹ ವುಡ್ ಕ್ಯಾರೆಕ್ಟರ್ ಲೈನ್ ಹಾಗೂ ಇದರ ಶೇಪ್ ಮೈಂಡ್ ಬ್ಲೋಯಿಂಗ್. ಇನ್ನು ಇದರ ಫಾಗ್ ಲ್ಯಾಂಪ್ ಬಗ್ಗೆ ಹೇಳಬೇಕಾದ್ರೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಹಾಗೂ ಇದು ಬ್ಯೂಟಿಫುಲ್ ಆಗಿದೆ. ರೆಕ್ಸ್ಟನ್ SUV ಇದರ ಸ್ಪೇಸ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಕೊಟ್ಟಿರುವಂಥ ವೀಲ್ ಬೇಸ್ ಆ್ಯಕ್ಚುಲಾಗಿ ಇದರಲ್ಲಿ 2835 mm ಕೊಟ್ಟಿದ್ದಾರೆ, ವಿಚ್ ಇಸ್ ಟೂ ಸ್ಪೇಷಿಯಸ್. ಹಾಗೆ ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ 252 mm ಕೊಟ್ಟಿದ್ದಾರೆ, ವಿಚ್ ಇಸ್ ಟೂ ಗುಡ್. ಹಾಗೆ ಇನ್ನು ಇದರ ಔಟ್ಲುಕ್ ಬಗ್ಗೆ ಹೇಳ್ತಾ ಇದೆ. ಸೊ ಇದರಲ್ಲಿ ಕ್ರೋಮ್ ಲೈನ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಇಂಟಿಗ್ರೇಟೆಡ್ ಫುಡ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಇವೆರಡೂ ಅದರ ಔಟ್ಲುಕ್ಗೆ ಆ್ಯಡ್ ಆನ್ ಫೀಚರ್ಸ್. ಅಷ್ಟೇ ಅಲ್ಲ, ಇದರ ಮೇಲೆ ಇಲ್ಲೊಂದು ರೂಫ್ ರೈಲ್ ಕೊಟ್ಟಿರೋದ್ರಿಂದ ಇದರ ಲುಕ್ಸ್ ಇನ್ನೂ ಬ್ಯೂಟಿಫುಲ್ ಆಗಿದೆ. ರೆಕ್ಸ್ಟನ್ ಫ್ರಂಟ್ ಔಟ್ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೋ ರೇರಲ್ಸ್ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ರೇರ್ ಅಂತ ಹೇಳಿದಾಗ ಅದರ ಟೇಲ್ ಲ್ಯಾಂಪ್. ಸೊ ಟೇಲ್ ಲ್ಯಾಂಪ್ಸ್ ಅಷ್ಟೇ ಇವರು LED ಕೊಟ್ಟಿದ್ದಾರೆ, ಜೊತೆಗೆ ಇದರಲ್ಲಿ ಡಿಫಾಗರ್ ಕೊಟ್ಟಿದ್ದಾರೆ, ಜೊತೆಗೆ ರೇರ್ ವೈಪರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಪೋರ್ಟಿವ್ ಆ್ಯಂಟೆನಾಸ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡೋದಾದರೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇಲ್ಲಿ ರಿಫ್ಲೆಕ್ಟರ್ಸ್ ಹಾಗೆಯೇ ರಿವರ್ಸ್ ಸೆನ್ಸರ್ಸ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಸ್ಪೇಸ್ ಬಗ್ಗೆ ಹೇಳೋದಾದರೆ ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದರೆ ಕ್ವೈಟ್ ಗುಡ್. ಸೊ ನಮಗೆ ಹ್ಯಾಂಡಿ ಆಗಿರಲಿ ಅಂತ ಹೇಳಿ ಸ್ಮಾಲ್ ಟ್ರೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಷ್ಟೇ ನೀವು ನಿಮ್ಮ ಥಿಂಗ್ಸ್ನ ಪ್ಲೇಸ್ ಮಾಡ್ಕೋಬೋದು. ಇಷ್ಟೆಲ್ಲ ನಿಮಗೆ ಇನ್ನೂ ಹೆಚ್ಚು ಲಗೇಜಸ್ ಇದೆ ಅಂತ ಹೇಳಿದಾಗ ಸೊ ನೀವು ಬ್ಯಾಕ್ ಸೀಟ್ನ ಫೋಲ್ಡ್ ಮಾಡಿದಾಗ ನಿಮಗೆ ಹೆಚ್ಚು ಸ್ಪೇಸ್ ಸಿಗುತ್ತೆ.
ಸೊ ಇಷ್ಟೇ ಅಲ್ಲ, ಇನ್ನೂ ಹೆಚ್ಚು ಥಿಂಗ್ಸ್ ಇದೆ. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಬೇಕಾದರೆ ನೀವು ಬ್ಯಾಕ್ ಸೀಟ್ನ ಸಹ ಫೋಲ್ಡ್ ಮಾಡ್ಕೋಬೋದು, ಇಲ್ಲಿ ಸಹ ಲಗೇಜ್ ಪ್ಲೇಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಅದಕ್ಕೆ ಸರಿಯಾಗಿ ನಮ್ಗೆ ಇನ್ನೂ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಡೋರ್ಸ್ ಕೊಟ್ಟಿದ್ದಾರೆ. ಅದರಿಂದ ನೀವು ಸ್ಮಾಲ್ ಥಿಂಗ್ಸ್ ಏನಾದರೂ ಇದ್ದಾಗ ಸೊ ಅದನ್ನ ನೀಟಾಗಿ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ರೆಕ್ಸ್ಟನ್ ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ. ಆ್ಯಕ್ಚುಲಾಗಿ ಇದು 2.7 ಲೀಟರ್ ಡೀಸೆಲ್ ಇಂಜಿನ್. ಮರ್ಸಿಡೀಸ್ ಬೆಂಜಲ್ಲಿ ಯಾವ ಇಂಜಿನ್ ಯೂಸ್ ಮಾಡ್ಕೊಳ್ತೀವೋ ಸೇಮ್ ಇಂಜಿನ್ ಇದರಲ್ಲಿ ಸಹ ಯೂಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2 ವೇರಿಯಂಟ್ಸ್ ಇದೆ, ಒಂದು ಆಟೋಮೆಟಿಕ್ ಹಾಗೂ ಮ್ಯಾನುವಲ್. ಎರಡರಲ್ಲಿ ಸಹ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಗೇರೇ ಯೂಸ್ ಮಾಡಿರೋದು. ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಇದು ಬಂದು ಆಟೋಮ್ಯಾಟಿಕ್. ಇನ್ನು ಇದರ BHP ಬಗ್ಗೆ ಹೇಳಬೇಕಾದ್ರೆ ಆಟೋಮ್ಯಾಟಿಕ್ ಇದರ BHP ಬಂದು 184 at the rate of 4000 RPM ಹಾಗೂ ಮ್ಯಾನುವಲಲ್ಲಿ ಇದರ BHP ಬಂದು 162 at the rate of 4000 RPM. ಹಾಗೆಯೇ ಇನ್ನು ಇದರ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಆಟೋಮ್ಯಾಟಿಕ್ ಇದರ ಮೈಲೇಜ್ ಬಂದು 12 ಕಿಲೋಮೀಟರ್ಸ್ ಪರ್ ಲೀಟರ್. ಹಾಗೆಯೇ ಇದರ ಮ್ಯಾನುವಲಲ್ಲಿ ಇದರ ಮೈಲೇಜ್ ಬಂದು 14 ಕಿಲೋಮೀಟರ್ಸ್ ಪರ್ ಲೀಟರ್. ಹೊಸದಾಗಿ ಲಾಂಚ್ ಆದಂಥ ರೆಕ್ಸನ್ ಟೆಸ್ಟ್ ಡ್ರೈವ್ಗೆ ನಾನು ಹೊರಟೆ. ಅಷ್ಟರಲ್ಲಿ ತಗೊಳ್ಳಿ ನೀವೊಂದು ಶಾರ್ಟ್ ಬ್ರೇಕ್.